ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಪ್ರಿಯಾಂಕಾ ತಿಮ್ಮೇಶ್. ಆ, ಕೌಂತೆಯ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾನು ಇದರಲ್ಲಿ ಅದಿತಿ ಬನ್ಕರ್ ಅಂತ ACP ರೋಲ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಸಿನಿಮಾ ನಿರ್ದೇಶಕರು ಚಂದು ಅವರು ನನ್ನ ಹಳೆಯ ಸ್ನೇಹಿತರು, ಅಂದರೆ ಒಂದು 12 ವರ್ಷದ ಸ್ನೇಹಿತರು ಅವರು. ಸೊ ಅವರು 12 ನಾನಿನ್ನೂ ಆವಾಗ ಗಣಪ ಸಿನಿಮಾ ಮಾಡಬೇಕಾದ್ರೆ ಪರಿಚಯ ಆದವರು. ಸೊ ನಾನು ಕಾಯ್ತಾ ಇದ್ದೆ ಅವ್ರ ಜೊತೆ ಯಾವಾಗಾದರೂ ಒಂದು ಅವಕಾಶ ಸಿಗ್ತಾ ಕೆಲಸ ಮಾಡಬೇಕು ಅಂತ. ಸೊ ಸಡನ್ನಾಗಿ ಒಂದು ಕಾಲ್ ಬಂತು, ಪ್ರಿಯಾಂಕಾ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಕ್ಯಾರೆಕ್ಟ್ರ್ ಇದೆ ಮಾಡ್ತೀಯಾ ಅಂದಾಗ, ಏನು ಚಂದು ಕ್ಯಾರೆಕ್ಟ್ರು ಮಾಡೋಷ್ಟು ನನ್ನ ಅಂತ ಈ ಥರ ಕೇಳಿದೆ. ನೀನು ಮಾಡ್ತೀಯಾ ಹೇಳು ಅಂತ ಅಂದರು. ಸರಿ ಏನು ಹೇಳು ಯಾವ ಕ್ಯಾರೆಕ್ಟ್ರು ಅಂದಾಗ, ಒಂದು ACP ರೋಲ್. ಚಂದು ಎಗೇನ್ ನೀನು ಕಾಮಿಡಿ ಮಾಡ್ತಾ ಇದೆಯಾ, ACP ರೋಲ್ ಅದು, ನನ್ನ ಹೈಟ್ ನೋಡಿದ್ಯಾ ತಾನೇ ನೀನು ಅಂತ ಅಂದೆ. ನೋಡಿ ಪ್ರಿಯಾ, ಒಂದೇ ಒಂದು ಹೇಳ್ತೀನಿ, ನೀನೊಂದು ಮುಖದಲ್ಲಿ ಒಂದು 10 ಎಕ್ಸ್ಪ್ರೆಷನ್ ಕೊಡ್ತೀಯಲ್ಲ, ಆ ಎಕ್ಸ್ಪ್ರೆಷನಲ್ಲಿ ಒಂದು ಎಕ್ಸ್ಪ್ರೆಷನ್ನ ಮಾತ್ರ ನನ್ನ ಸಿನಿಮಾ ಸೆಟ್ಟಿಗೆ ತೊಗೊಂಬ, ಆ ಕೋಪ ಅನ್ನೋದು ಈ ಆ್ಯಟಿಟ್ಯೂಡಲ್ಲಿ ಇರೋದನ್ನ ತೊಗೊಂಬ ಅಂತ ಅಂದರು. ನಾನು ಚಂದು ಈ ಮತ್ತೆ ನೀನು ಥಿಂಕ್ ಮಾಡು, ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಟಾಲ್ ಆಗಿ ಸ್ಲಿಮ್ ಆಗಿ ಚೆನ್ನಾಗಿರ್ತಾರೆ ACP ರೋಲಿಗೆ ಅಂತ ನಾನು ಹೇಳ್ತಾನೇ ಇದ್ದೀನಿ. ಬಟ್ ಒಳಗಡೆ ACP ರೋಲಾ, ನಾನು ಮಾಡಿದ್ರೆ ಹೇಗಿರ್ತೀನಿ ಅಂತ ಖುಷಿ ಇದೆ. ಬಟ್ ಒಂದು ಕಡೆ ಆ ಕ್ಯಾರೆಕ್ಟ್ರಿಗೆ ಜಸ್ಟಿಸ್ ಕೊಡಬೇಕಲ್ಲ ಅಂದ್ಬಿಟ್ಟು ಯಾಕೆಂದರೆ ಚಂದು ನನ್ನ ಫ್ರೆಂಡ್ ಆಗಿರೋದಕ್ಕೆ ನಾನೇ ಹೇಳ್ತಾ ಇದ್ದೆ, ಇನ್ನೂ ಚೆನ್ನಾಗಿರೋ ಬೆಸ್ಟ್ ಆಗಿರೋರನ್ನ ಆಯ್ಕೆ ಮಾಡು ಅಂತ. ಬಟ್ ನೋಡಿ ಪ್ರಿಯಾ, ನೀನು ಬಾ, ನಾನು ಮಾಡಿಸ್ತೀನಿ, ನೀನು ಜಸ್ಟ್ ಆ್ಯಕ್ಟ್ ಮಾಡು, ಆಮೇಲೆ ನೀನೇ ಹೇಳ್ತೀಯಾ ಅಂತ ಅಂದರು. ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ACP ರೋಲ್ ಅನ್ನೋದು ಅಷ್ಟು ಚಿಕ್ಕ ರೋಲ್ ಅಲ್ಲ, ನನ್ನ ನಂಬಿ ಆ ಕ್ಯಾರೆಕ್ಟ್ರು ಕೊಟ್ಟರು. ನಾನು ಚೆನ್ನಾಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಡಬ್ಬಿಂಗ್ ಟೈಮಲ್ಲಿ ನನಗೂ ಖುಷಿ ಆಯಿತು ನೋಡಿದಾಗ. ಸೊ ಅಚ್ಯುತ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಭೀಮಸೇನ ನಳಮಹಾರಾಜದಲ್ಲಿ ನಾನು ಅವ್ರ ಮಗಳ ಪಾತ್ರದಲ್ಲಿ ಕೆಲಸ ಮಾಡಿದ್ದೆ. ಮತ್ತೆ ಇನ್ನೊಂದು ಅವಕಾಶ ಸಿಕ್ತು ನಂಗೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಭಾಳ ಖುಷಿ ಆಯಿತು. ಮತ್ತು ಮನು ಬಗ್ಗೆ ಹೇಳಬೇಕು ಅಂದರೆ, ಮನೂರು ನನಗೆ ಹಳೆ ಸ್ನೇಹಿತರೆ. ಸೊ ಮನು ಜೊತೆನೂ ವರ್ಕ್ ಮಾಡಬೇಕಿತ್ತು, ಬಟ್ ಆಗಲಿಲ್ಲ. ಈ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ, ಆದರೆ ಸ್ಕ್ರೀನ್ ಶೇರ್ ಮಾಡೋಕ್ಕಾಗಲಿಲ್ಲ. ಬಟ್ ಮನು ತುಂಬ ಖುಷಿ ಆಯಿತು ನಾವಿಬ್ಬರು ಒಂದೇ ಸಿನಿಮಾದಲ್ಲಿರೋದು. ಇನ್ನು ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು ಸಿನಿಮಾದಲ್ಲಿ. ಸೊ ಈ ಸಿನಿಮಾದಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ನನ್ನ ತುಂಬಾ ಚೆನ್ನಾಗೇ ಏನಂತಾರೆ, ಚೆನ್ನಾಗಿ ನೋಡಿಕೊಂಡ್ರು. ಖುಷಿ ಆಯಿತು ಈ ಸಿನಿಮಾದಲ್ಲಿ ನಾನು ಒಬ್ಬಳು ಪಾತ್ರ ವಹಿಸ್ಕೊಂಡಿದ್ದು. ಭಾಳ ಖುಷಿಯಾಗಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ ನೋಡಬೇಕಾದ್ರೆ. ಥ್ರಿಲ್ಲಾಗಿದೆ ಸಿನಿಮಾ. ಏನಾಗುತ್ತೆ ಒಂದು 2 ಅವರಲ್ಲಿ ಕುತ್ಕೊಂಡು ಸಿನಿಮಾ ಹೊರಗೆ ಬರಬೇಕಾದ್ರೆ ನಿಮ್ಗೆ ಅದೇ ಗುಂಗಲ್ಲಿ ಬರ್ತೀರಾ, ಏನಿದು ಕೌಂತೆಯ ಅನ್ನೋವಂಥದ್ದು. ಸೊ ಖಂಡಿತ ಎಂಜಾಯ್ ಮಾಡ್ತೀರಾ. ಟೀಸರ್ ಇವಾಗ ಇಷ್ಟ ಆಗಿದೆ ಅನಿಸುತ್ತೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು.